ಎಲ್ಲೋಯ್ತು ಇನ್ನೊಂದು ಬ್ಯಾಂಕ್ ಪ್ರೆಸಿಡೆಂಟ್ ಯಾರು ಶಿಡ್ಲಘಟ್ಟಲ್ಲಣ್ಣ ಬಾಗೇಪಲ್ಲಿ ಗುಡಿಪಂಡ DCC ಬ್ಯಾಂಕ್ ಮ್ಯಾನೇಜರ್ ಯಾಕೆ ಸಸ್ಪೆಂಡ್ ಆದ್ರು ಅವರು ಬ್ಯಾಂಕ್ಗೆ ದುಡ್ಡು ಜಾಸ್ತಿ ಸೇರಿಸ್ಬಿಟ್ಟವ್ರೆ ರೈತರಿಗೆ ಜಾಸ್ತಿ ಕೊಟ್ಬಿಟ್ಟವ್ರ ಅಂತ ಸಸ್ಪೆಂಡ್ ಮಾಡೋರ ಅವರು DCC ಬ್ಯಾಂಕ್ ಬಗ್ಗೆ ನನಗೆ ಗೊತ್ತಿಲ್ಲ 19 ಸ್ಟೇಗಳಿದೆ 19 ಸ್ಟೇಗಳನ್ನ ವೆಕೆಟ್ ಮಾಡಿಸ್ಕೊಂಡು ಬನ್ನಿ ವೆಕೆಟ್ ಮಾಡ್ಸಕ್ ಹೇಳಿ ಎನ್ಕ್ವೈರಿ ಆಗೋದಾಗ್ಲಿ ನಿಜ ತಪ್ಪು ಏನಿದೆ ಆಚೆ ಬಂದ್ಬಿಡ್ಲಿ ಯಾಕೆ ಯಾವಾಗ್ಲೂ ಇದ್ರ ಬಗ್ಗೆ ಮಾತಾಡಿ ಸುಳ್ಳುಗಳು ಯಾಕೆ ಹೇಳ್ತಾರೆ ರೈತರ ಬ್ಯಾಂಕು ರೈತರಿಗೆ ಹಾಳು ಮಾಡ್ಬಿಟ್ರು ಇವ್ರನ್ನ ಹಾಳು ಮಾಡ್ಬಿಟ್ರು ರೈತರಿಗೆ ತೊಂದರೆ ಕೊಟ್ರಿ ಯಾರೇ ತೊಂದರೆ ಕೊಟ್ಟಿದ್ದು ನಾವ್ಯಾರಾದ್ರೂ ಕೋರ್ಟ್ಗೆ ಹೋಗಿದೀವಾ ಪಬ್ಲಿಕ್ ಯಾರಾದ್ರೂ ಕೋರ್ಟ್ಗೆ ಹೋಗಿದಾರ ಹೋಗಿರೋದೇ ನೀವೇ ರೀ ಕೋರ್ಟ್ಗೆ ಹೋಗಿರೋದೇ ನೀವೇ ಕೋರ್ಟ್ಗೆ ಹೋಗಿರೋದೇ ಗೋವಿಂದಗೌಡರು ಕೋರ್ಟ್ಗೆ ಹೋಗಿರೋದು ಎನ್ಕ್ವೈರಿ ಮಾಡಕ್ ಬಿಡ್ರಿ ನೀವು ತಪ್ಪು ಮಾಡಿಲ್ಲ ತಾನೆ ಎಸ್ ನೀವು ತಪ್ಪು ಮಾಡಿಲ್ಲ ಅಕ್ಸೆಪ್ಟ್ ಎನ್ಕ್ವೈರಿಗೆ ಬಿಡಿ ಯಾರೋ ಒಂದು MDನ ಹಾಕಿದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ತಿರ್ಗಾ ಇನ್ನೊಬ್ಬರನ್ನ ಹಾಕಿದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ಎಲೆಕ್ಷನ್ ಮಾಡಿ ಅಂದ್ರೆ ಅದ್ರ ಮೇಲೆ ಸ್ಟೇ ತರ್ತೀರಾ ಆ ಸ್ಟೇಗ್ ಕಾಪಿಗೆ ನಿಮ್ಗೆ ಎಲ್ಲರಿಗೂ ಒಂದು ವಾಟ್ಸಪ್ ಹಾಕ್ತೀವಿ ಇವಾಗ ಎಷ್ಟು ಸ್ಟೇಗಳಿದೆ ಅಂತ ನೀವೇ ತಗೊಂಡು ನೀವೇ ನೋಡಿ ಯಾರು ಹಾಕಿದಾರೆ ಅಂತ ಮೊನ್ನೆ ಬಂದ್ಬಿಟ್ಟು ಮಿಲ್ಕಿ ಯೂನಿಯನ್ ಮೇಲೆ 2 ಕೇಸ್ ಹಾಕಿದ್ರು 2 ಡೈರಿ ಅವ್ರು ಹಾಕಿದ್ರು ಇವರು ವೆಕೆಟ್ ಅಂದ್ರೆ ವೆಕೆಟ್ ಆಗಿದೆ ಅಂತ ಹೇಳ್ಬೇಡ್ರಿ ನೀವು ಏನಾಗಿದೆ ಅಂತ ನೀವು ಹೇಳಿ ಪೆನಾಲ್ಟಿ ಹಾಕಿದ್ದಾರೆ ಇರೋದು ಪೆರ್ಮಾಕ್ನಳ್ಳಿ ಅಂತ ಬೈರ್ಕೂರ್ ಹತ್ರ ಇರೋದು ಪಂಬರಳ್ಳಿ ಅಂತ ನಮ್ಮ ಮುತ್ನೂರು ಪಂಚಾಯತಿ ಪಂಬರಳ್ಳಿ 2 ಊರು ಡೈರಿ ಅವರು ಹಾಕಿದ್ರು ಅದ್ರ ವಿರುದ್ಧವಾಗಿ ಇವ್ರು ಹಾಕಿದ್ರು ಕೇಸು ಅದ್ರ ವಿರುದ್ಧವಾಗಿ ಇವ್ರು ಇಂಪ್ಲೀಡ್ ಇವ್ರು ಹಾಕಿದ್ರು ಅದಕ್ಕೆ ಇಂಪ್ಲೀಡ್ ಆಗಿದ್ರು ಇವರು ಯಾರು ಗುಜನಹಳ್ಳಿ ಸೊಸೈಟಿ ಪ್ರೆಸಿಡೆಂಟು ಇಂಪ್ಲೀಡ್ ಆಗಿದ್ರು ಏನ್ ಹೇಳಿದ್ರು ಗೊತ್ತಾ ಕೋರ್ಟಲ್ಲಿ ಕೋರ್ಟ್ ಟೈಮನ್ನ ನೀವು ವೇಸ್ಟ್ ಮಾಡಿದ್ದೀರಾ ಕೋರ್ಟ್ಗೆ ನೀವು ಕರೆಕ್ಟ್ ಆದಂತ ಮಾಹಿತಿ ಕೊಡದೆ ನೋಡಿ ಎಲ್ಲಾ ದಾಖಲೆಗಳು ಅವ್ರು ಕೊಟ್ಟಿದ್ದಾರೆ ನೀವು ಈ ಮಾಹಿತಿಯನ್ನು ಕೊಡದೆ ನಮ್ಮನ್ನ ಕನ್ಫ್ಯೂಷನ್ ಮಾಡಿದ್ದೀರಾ ಅದಕ್ಕೆ 2 ಡೈರಿಗೂ ನಿಮ್ ಪೆರ್ಮಾಕ್ನಳ್ಳಿ ಅಂಡ್ ಪಂಬರಳ್ಳಿ ಡೈರಿಗೆ 25,000 ಪೆನಾಲ್ಟಿ ಕಟ್ಬೇಕು ನೀವು ಕೋರ್ಟ್ ಟೈಮ್ ಅನ್ನ ವ್ಯರ್ಥ ಮಾಡಿದರೆ ಆ ಜಡ್ಜ್ ಪಾದಗಳಿಗೆ ಒಂದು ನಮಸ್ಕಾರ ಹಾಕ್ಬೇಕು ಇಮಿಡಿಯೇಟ್ GBM ಕರೆದು ಚುನಾವಣೆ ಮಾಡಿ ಅಂತ ಹೇಳಿದ್ದಾರೆ GBM ಕರೀತಾರೆ ಚುನಾವಣೆ ಮಾಡ್ತಾರೆ ಯಾರು ಕೋರ್ಟ್ಗೆ ಹಾಕಿದ್ದು ಯಾರು ಅದ್ರ ಮೇಲೆ ಡಿಲಿಮಿಟೇಷನ್ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಯಾರು ಹಾಕಿದ್ದು ಕೋರ್ಟ್ಗೆ ಯಾರು ಫೀಸ್ಗಳು ಕೊಟ್ರು ಕೋರ್ಟ್ಗೆ ಯಾರು ಹೋಗ್ತಾ ಇದ್ರು ಕೋರ್ಟ್ ಹಿಂದ್ಗಡೆ ಮರಗಳ ಕಡೆ ಕುತ್ಕೊಂಡು ಯಾರ್ಯಾರಿದ್ರು ಎಲ್ಲ ಗೋವಿಂದಗೌಡನ ಇದ್ದಿದ್ದು ಇನ್ನಾರಿದ್ರು ಅದಕ್ಕವ್ರೆ ಅವರೇ ಇದ್ದಿದ್ದೆ ಸೇಮ್ ಸಾಹೇಬ್ರೆ ಒಬ್ಬರೇ ಇದ್ದಿದ್ದು ಸೇಮ್ ಸಾಹೇಬ್ರೆ ಅವರೇ ಇದ್ದಿದ್ದು ಇವತ್ತು ಈ ಕೋಲಾರ ಜಿಲ್ಲೆ ರೈತರಿಗೆ ನಾನು ಹೇಳ್ತೀನಿ DCC ಬ್ಯಾಂಕ್ ಅಲ್ಲಿ ಸ್ಟೇಗಳು ತಗೊಂಡು ಬಂದಿರೋದೆಲ್ಲ ಗೋವಿಂದಗೌಡನೇ ಬೇಡ ಎನ್ಕ್ವೈರಿ ಆಗ್ಲಿ ಅಂತ ಬಿಡಿ ಗೋವಿಂದಗೌಡರು ತಪ್ಪು ಮಾಡಿಲ್ಲಪ್ಪ ಓಕೆ ಅಕ್ಸೆಪ್ಟ್ ಯಾರು ಡೈರೆಕ್ಟರ್ಸ್ ತಪ್ಪು ಮಾಡಿಲ್ಲ ಆಫೀಸರ್ಸ್ ಯಾರು ತಪ್ಪು ಮಾಡಿಲ್ಲ ತಗೊಳ್ಳೋಣ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎನ್ಕ್ವೈರಿ ಮಾಡಕ್ ಬಿಡಿ ಹೊಸ MD ಬಂದ್ರಲ್ಲ ಎನ್ಕ್ವೈರಿ ಆಫೀಸರ್ನ ಹಾಕಿದ್ರೆ ಅವ್ರದ್ ಮೇಲೆ ಅಷ್ಟೇ ಒಂದು MDನ ಹಾಕಿದ್ರೆ ಅವ್ರದ್ ಮೇಲೆ ಅಷ್ಟೇ ಇನ್ನೊಂದು ಮಾಡಕ್ ಹೋದ್ರೆ ಅದ್ರ ಮೇಲೆ ಅಷ್ಟೇ 19 ಸ್ಟೇಗಳು ತಗೊಂಡಿದಾರಪ್ಪ ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಬಿಡಿ ಯಾಕೆ ಸ್ಟೇಗಳು ತಗೊಳ್ತಾ ಇದೀಯಾ ಎನ್ಕ್ವೈರಿ ಆಗ್ಲಿ ತಪ್ಪಿಸ್ರಿದೆ ತಪ್ಪು ಅಂತ ಹೋಗ್ಲಿ ನಿಜ ಅದು ನಿಜ ಯಾಕೆ ಈ ಜಿಲ್ಲೆ ರೈತರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ರೈತರನ್ನ ಹಾಳು ಮಾಡ್ಬಿಟ್ರು ರೈತರಿಗೆ ತೊಂದರೆ ಆಗ್ಬಿಡ್ತು DCC ಬ್ಯಾಂಕಲ್ಲಿ ಏನು ಅವ್ಯವಹಾರಗಳು ಆಗಿಲ್ವಾ ನಾನು ಆಗಿದೆ ಅಂತ ಹೇಳ್ತೀನಪ್ಪ ಆಗಿಲ್ವಲ್ಲ ಬಿಟ್ಬಿಡಿ ಕೋರ್ಟ್ ಎನ್ಕ್ವೈರಿ ಆಗ್ಲಿ ಬಿಡಿ ಯಾಕೆ ಇದು ಮಾಡ್ತೀರಾ ಮಿಸಕ್ಕಂದ್ರೆ ರೈತರು DCC ಬ್ಯಾಂಕು ಮಹಿಳೆಯರಿಗೆ ಮೋಸ ಆಗ್ಬಿಡ್ತು ಅನ್ಯಾಯ ಆಗ್ಬಿಡ್ತು ಮೋಸ ಆಗಿರೋದೇ ಇವರಿಂದಾನೆ ಅನ್ಯಾಯ ಆಗಿರೋದು ಇವರಿಂದಾನೆ ಕೋರ್ಟ್ಗಳಲ್ಲಿ ಸ್ಟೇ ತಗೊಂಡು ಬಂದು ಇಟ್ಕೊಂಡಿರೋದು ಇವರಿಂದಾನೆ ಎಲ್ಲ ಇವರಿಂದಾನೆ ಬೇರೆ ಅವ್ರು ಯಾರು ಇಲ್ಲ ನಾವು ಇನ್ನ ಬೀದಿಗೆ ಬರ್ತೀವಿ ಇರೋದನ್ನ ಅವರು ಏನಿದೆ ಅವರು ಹೇಳಿ ನಾವು ಹೇಳೋದು ನಾವು ಹೇಳ್ತೀವಿ ಯಾವ್ದು ಇಲ್ಲ KJP MLA ಹೇಳಿದ್ದಾರೆ ಅದು ಈ ಕೋರ್ಟ್ಗಳಿಗೆಲ್ಲ ಹೋಗಿರೋದು ಗೋವಿಂದಗೌಡ ಅಂತ ನಾವ್ ಹೇಳ್ತಾ ಇರೋದು